ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಿನ್ನೆ ತುಂಬಾ ಲೇಟ್ ಆಯಿತು ರಾಯರ ಮಠಕ್ಕೆ ಬಂದಾಗ. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ಒಂದು ದರ್ಶನ ಮಾಡೋಕ್ಕಂಥೇಳಿ ಡಿಸೈಡ್ ಮಾಡಿವಿ. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ತುಂಗಾ ನದಿ ಹೋಗ್ತಾ ಇದ್ದೀವಿ. ಬನ್ನಿ ತುಂಗಾ ನದಿಯಲ್ಲಿ ಸ್ನಾನ ಮಾಡೋಣ ಹಾಗೂ ರಾಯರ ಒಂದು ದರ್ಶನ ಮಾಡೋಣ. ಬಂದ್ರೆ ನಮ್ಮ ಭಟ್ರು ಬಂದ್ರೆ ಸೊ ಈಗ ಬೆಳಗ್ಗೆ 6:30 ಆಗಿದೆ. ಬಂದು ಸ್ನಾನ ಮಾಡ್ಬೇಕಂತ ಬಂದೀವಿ ತುಂಗಭದ್ರಾ ನದಿಗೆ. ಈಗ ಹೋಗಿ ಎಲ್ಲರೂ ಸ್ನಾನ ಮಾಡಿ ಸೂರ್ಯನಾರಾಯಣನಿಗೆ ಅರ್ಗೆ ಬಿಟ್ಟು ಇನ್ಮೇಲೆ ಮಠಕ್ಕೆ ಹೋಗಿ ಸೇವಾದ ಮಾಡ್ಬೇಕಂತ ಮಾಡೀವಿ. ಸೊ ಈಗ ಬರ್ರಿ, ಆಗಲೇ 5:30 ಎದ್ದೀವಿ ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಕತ್ಲಿತ್ತಂತಂದು ಹೋಗೋಕ್ಕಾಗಿಲ್ಲ ನಮಗೆ. ಅಂದ್ರೆ ನಾವು ಫಸ್ಟ್ ಟೈಮ್ ಬಂದಿದ್ವಿ, ಇವರೆಲ್ಲ ಬಂದ್ರೆ ನದಿ ಕಡೆ ಬಂದೀನಿ, ಬಟ್ ಸ್ನಾನ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಸ್ನಾನ ಮಾಡತ್ತೀನಿ. ಸೊ ಬರ್ರಿ, ನಿಮಗೆಲ್ಲ ತೋರಿಸ್ತೀವಿ ಹೆಂಗೆ ಏನು ಪ್ರೊಸೆಸ್ ಅಂತ. ಸೊ ನಿಮ್ಗಿನ್ನ ಸನ್ರೈಸ್ ಆಗಿಲ್ಲ ಇನ್ನು. ಆ್ಯಕ್ಚುಲಿ ಸೂರ್ಯನಾರಾಯಣ ಈಗ ಅಲ್ಲಿ ಎದ್ದ ಮೇಲೆ ನಿಮಗೆಲ್ಲ ಕಾಣ್ತದ. ಬರ್ರಿ. ಸೊ ಇವಾಗ ತುಂಗಭದ್ರೆಯಲ್ಲಿ ಪವಿತ್ರವಾದ ಸ್ನಾನ ಆದಮೇಲೆ ಗಂಗಾಪಾನ ತುಂಗಾ ಸ್ನಾನ ಅಂತ ಹಿರಿಯರು ಹೇಳ್ದಂಗೆ, ಗಂಗಾಪಾನ ತುಂಗಾ ಸ್ನಾನ ಅಂತ ಹಿರಿಯರು ಹೇಳ್ದಂಗೆ. ಸೊ ಇವತ್ತು ತುಂಗಭದ್ರಾ ಅಮ್ಮನ ಸನ್ನಿಧಿಯಲ್ಲಿ ನಾವು ನಮ್ಮ ಸ್ನಾನವನ್ನು ಪೂರೈಸಲು ಹೊಂಟಿದ್ವಿ. ಒಳ್ಳೊಂದು ಭಾಳವ ಇಲ್ಲಿ. ತುಂಗಾ ತೀರದಿ ನಿಂತ ಸುಯತಿವರನಾರೆ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಳಂ. ಶ್ರೀ ಮಂತ್ರಾಲಯದ ಮಹಾ ಸಾರ್ವಭೌಮರ ಸನ್ನಿಧಿಯಲ್ಲಿ ಸಂವಿಧಾನದ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಪೂಜಾ ಪುನಸ್ಕಾರವನ್ನು ಮಾಡಿ ತದನಂತರ ಶ್ರೀ ರಾಯರ ದರ್ಶನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಮುಂದೆ ಇನ್ನು ಪಂಚಮುಖಿ ಆಂಜನೇಯ ಬಿಚ್ಚಾಲಿ ಶ್ರೀ ರಾಯರ, ಅದು ಒಂದು ರಾಯರ ಸ್ಥಳ ಬಿಚ್ಚಾಲಿ, ಅಲ್ಲಿಯ ಮಹಾತ್ಮೆ ಮತ್ತು ಪಂಚಮುಖಿ ಆಂಜನೇಯನ ಮಹಾತ್ಮೆ ಮತ್ತು ಶ್ರೀ ರಾಯರ ಮಹಾತ್ಮೆಯನ್ನು ವಿವರಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಶ್ರೀ ಗುರು ರಾಯರ ಬಗ್ಗೆ ಹೇಳುತ್ತಾ ಮುಂದೆ ಸಾಗುತ್ತೇವೆ. ಮುಂದಿನ ವಿಡಿಯೋಗಾಗಿ ವೀಕ್ಷಿಸ್ತಾ ಇವಾಗ ತುಂಗಭದ್ರೆಯಲ್ಲಿ ಮಡಿ ಸ್ನಾನ. ಮೊದಲಿಗೆ ಮಾಂಚಲಮ್ಮ ದೇವಿಯ ದರ್ಶನ ತಗೊಂಡು ಅದಾದ ಮೇಲೆ ರಾಯರ ಒಂದು ದರ್ಶನ ತಗೊಳಕ್ ಹೋಗ್ಬೇಕು. ಇಲ್ಲಿಯ ಒಂದು ಪದ್ಧತಿ. ಮೊದಲಿಗೆ ದೇವಿಯ ಒಂದು ದರ್ಶನ ತಗೊಂಡು ಅದಾದ್ಮೇಲೆ ರಾಯರ ಒಂದು ದರ್ಶನ ತಗೊಳಕ್ ಹೋಗ್ತಾರೆ ಎಲ್ಲರೂ. ನೋಡಿ, ಮೊದಲ ಇಲ್ಲಿ ರಾಯರ ಮೂರ್ತಿ ಇತ್ತು, ನನಗೂ ಗೊತ್ತಿದ್ದಿಲ್ಲ, ಬೇರೆಯವರ ವಿಡಿಯೋಸಲ್ಲಿ ನೋಡಿದ್ದೆ ನಾನು. ಬಟ್ ಇವಾಗ ರಿಮೂವ್ ಮಾಡ್ಯಾರ ಮೂರ್ತಿನ. ಕೃಷ್ಣನ ಒಂದು ದೇವಸ್ಥಾನ ಇತ್ತು, ಅದನ್ನು ರಿಮೂವ್ ಮಾಡ್ಯಾರ. ಇನ್ನೂ ಹೊಸದಾಗಿ ರಿನೋವೇಟ್ ಮಾಡತ್ತಾರ. ಮೊದಲಿನ ಮಂತ್ರಾಲಯ ಈಗಿನ ಮಂತ್ರಾಲಯಕ್ಕಿಂತ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡತ್ತಾರ. ನೋಡಿ, ವೀಕೆಂಡ್ ಇರೋದ್ರಿಂದ ತುಂಬ ಗದ್ದಲೈತಿ. ಬರ್ರಿ ಒಳಗೆ ಹೋಗೋಣಂತ, ರಾಯರ ಒಂದು ದರ್ಶನ ತಗೊಳ್ಳಂತ. ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲ್ಲ, ನೋಡೋಣ ಬರ್ರಿ ಏನಾಗತ್ತಂತೇಳಿ. ಇವಾಗ ರಾಯರ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಬಂದಿರೋದು ರಾಯರ ಮಠಕ್ಕೆ. ಸೊ ತುಂಬ ಚೆನ್ನಾಗೈತಿ, ಒಳ್ಳೆಯ ದರ್ಶನ ಆಯಿತು. ಮತ್ತು ಸಂಜೆಗೆ ಏನಿಲ್ಲ, ಈಗ ಸಂಜೆಗೆ ರಥೋತ್ಸವ ಇರ್ತದೆ, ರಥೋತ್ಸವಕ್ಕೆ ಹೋಗ್ತೀವಿ. ಈಗೇನದ ಅಂದ್ರೆ ಪ್ರದಕ್ಷಿಣೆ ಹಾಕ್ತೀವಿ ನಾವು. ಸೊ ನೀವು ಅಲ್ಲೇ ದರ್ಶನ ತಗೋರಿ. ಪ್ರದಕ್ಷಿಣೆ ನಾವು ಏನು ಹಿಡ್ಕೊಂಡು ರೌಂಡ್ ಹಾಕ್ತಿಲ್ಲ, ನೀವು
ಅಲ್ಲೇ ನಮಸ್ಕಾರ ಮಾಡಿ ನೋಡ್ರಿ पूज्याय राघवेंद्राय सत्यधर्म रताय च भजतां कल्पवृक्षाय नमतां कामधेनुवे. ಶ್ರೀ ಮಂತ್ರಾಲಯದ ಮಹಾತ್ಮೆಯನ್ನು ಇವತ್ತಿನ ದಿನ ಹೇಳಬೇಕಪ್ಪ ಅಂದ್ರೆ ತುಂಬಾ ಸಂತೋಷ ಆಗ್ತದೆ. ಶ್ರೀ ಗುರುರಾಯರ ಮಹಿಮೆಯಲ್ಲಿ ಅಪಾರವಾಗಿದೆ. ಮಂತ್ರಾಲಯ ಮೊದಲು ಮಂಚಾಲಿ ಎಂಬ ನಗರವಾಗಿತ್ತು. ಮಂಚಾಲಿ ನಗರವನ್ನು ಅರವಾನಿ ನವಾಬ ಎಂಬ ಅರಸ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಶ್ರೀ ಗುರುರಾಯರು ಮಂಚಾಲಿ ನಗರವನ್ನು ಪ್ರವೇಶಿಸಿದಾಗ ನವಾಬನು ಗುರುಗಳಿಗೆ ಪರೀಕ್ಷೆಯನ್ನು ಮಾಡ್ತಾನೆ. ಗುರುಗಳ ಮಹಿಮೆ ಮತ್ತು ಪವಾಡವನ್ನು ಕಂಡು ನವಾಬ ದಿಗ್ಭ್ರಮೆಯನ್ನಗೊಂಡು ಸಂತುಷ್ಟನಾಗಿ ಗುರುಗಳಿಗೆ ನಮ್ಮಿಂದ ಏನನ್ನಾದರೂ ನೀವು ದಾನವನ್ನು ಸ್ವೀಕಾರ ಮಾಡಬೇಕೆಂದು ಬೇಡಿಕೊಂಡಾಗ ಗುರುರಾಯರು ಅದಕ್ಕೆ ಒಪ್ಪುವುದಿಲ್ಲ. ಆದರೂ ಕೂಡ ಅರವಾನಿ ನವಾಬ ಪದೇ ಪದೇ ಬೇಡಿಕೊಂಡಾಗ ಶ್ರೀ ಗುರುರಾಯರು ಮಂಚಾಲಿ ನಗರವನ್ನು ಕೇಳುತ್ತಾರೆ. ಅದು ಮಂಚಾಲಿ ನಗರ ಬರಡು ಭೂಮಿಯಾಗಿದ್ದು ನವಾಬ ಇದನ್ನು ಹೊರತುಪಡಿಸಿ ಬೇರೆ ಏನನ್ನಾದರೂ ಕೇಳಿ ಎಂದಾಗ ಗುರುಗಳು ಮಂಚಾಲಿ ನಗರವನ್ನೇ ಪಡೆದುಕೊಳ್ಳುತ್ತಾರೆ. ಮಂಚಾಲಿ ನಗರದಲ್ಲಿ ಮಂಚಾಲಮ್ಮ ಎಂಬ ದೇವಿ ಇರ್ತಾಳೆ. ಆ ದೇವಿಯ ಅನುಗ್ರಹದಿಂದ ಆ ದೇವಿಯನ್ನು ಪೂಜನೆ ಮಾಡಿ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಶ್ರೀ ಗುರುರಾಯರು ತಮ್ಮ ಬೃಂದಾವನವನ್ನು ಈ ಜಾಗದಲ್ಲಿ ಸ್ಥಾಪನೆ ಮಾಡಬೇಕೆಂದು ನಿರ್ಧಾರವನ್ನು ಮಾಡ್ತಾರೆ. ಶ್ರೀ ಮಂಚಾಲಮ್ಮನ ಅನುಗ್ರಹದಿಂದ ಶ್ರೀ ಗುರುರಾಯರು ಶ್ರೀ ರಾಮದೇವರು ಜಪ ಮಾಡಿದಂತಹ ಒಂದು ಕಲ್ಲಿನಲ್ಲಿ ತಮ್ಮ ಬೃಂದಾವನವನ್ನು ಸ್ಥಾಪನೆಯನ್ನು ಮಾಡಬೇಕೆಂದು ಹೇಳಿದಾಗ ಸಕಲ ಸದ್ಭಕ್ತರು ಕೂಡಿಕೊಂಡು ಶ್ರೀ ಗುರುರಾಯರ ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಮುಂದೆ ಮಂಚಾಲಿ ನಗರವಿದ್ದುದು ಮಂತ್ರಾಲಯವಾಗಿ ಮುಂದುವರಿಯುತ್ತಾ ಬಂದಿದೆ. ಹಾಗೆ ಶ್ರೀ ಗುರುರಾಯರ ಅನೇಕ ಪವಾಡಗಳನ್ನು ನಾವು ನೋಡುತ್ತಲೇ ಬಂದಿದ್ದೇವೆ. ಇನ್ನೂ ಕಲಿಯುಗದಲ್ಲಿಯೂ ಕೂಡ ಇನ್ನೂ ಹಲವಾರು ಪವಾಡಗಳು ಶ್ರೀ ಗುರುರಾಯರಿಂದ ನಡೀತಾನೇ ಇವೆ. ಶ್ರೀ ಗುರುರಾಯರ ಅನುಗ್ರಹ ಎಲ್ಲ ಸಕಲ ಸದ್ಭಕ್ತರಿಗೂ ದೊರೆಯಲಿ ಅಂತ ಕೇಳಿಕೊಳ್ಳುತ್ತಾ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಸಕಲ ಸದ್ಭಕ್ತರು ಶ್ರೀ ಗುರುರಾಯರ ಅನುಗ್ರಹವನ್ನು ಪಡೆಯುತ್ತಾ ಇದ್ದಾರೆ. ಶ್ರೀ ಗುರುರಾಯರು ಎಲ್ಲರಿಗೂ ಅನುಗ್ರಹವನ್ನು ಪ್ರಾಪ್ತಿಸಲಿ ಅಂತ ಶ್ರೀರಾಯರಲ್ಲಿ ಬೇಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸೊ ಇಲ್ಲೇ ಪರಿಮಳ ಪ್ರಸಾದ ಸಿಗತ್ತಂದ್ರೆ ಇಲ್ಲಿ ರೆಡಿ ಆಗುತ್ತೆ. ಅಲ್ಲಿ ರೆಡಿಯಾಗಿಂದ ಅಲ್ಲಿ ಕೌಂಟ್ರಿಗೆ ಬರ್ತದೆ. ಕೌಂಟ್ರಿಗೆ ಆದಮೇಲೆ ನೀವು ತೊಗೋಬೇಕು ಪ್ರಸಾದ. ಸೊ ಇಲ್ಲೆಲ್ಲ ಬಾಕ್ಸ್ ಏನಿಟ್ರಲ್ಲ ಇವೆಲ್ಲ ಸೊ ಇದ್ರೊಳಗೆ ಪ್ರಸಾದ ತೊಗೊಂಬರ್ತಾರೆ. ಈ ಪ್ರೊಡಕ್ಷನ್ ಆಗ್ತಾವೆ. ಸೇವಾನು ಇಲ್ಲೇ ಮಾಡ್ಬೋದು. ನೀವು ಬಂದು ಪ್ರಸಾದ ಸೇವಾ ಇರ್ತದೆ. ಕಟ್ಟೋದು ಏನಾರ ಇದ್ರೆ ಮಾಡ್ಬೋದು ಬಂದು ಎಕ್ಸ್ಟ್ರಾ. ಸೊ ಪರಿಮಳ ಪ್ರಸಾದ ಸಿಗತ್ತೆ. ಸುಯತೀಂದ್ರ ತೀರ್ಥರ ಬೃಂದಾವನ ನಂತರ ಶಿಶುಮೇಂದ್ರ ತೀರ್ಥರ ಬೃಂದಾವನ 1985ರಿಂದ 2009 ಇಸ್ವಿವರೆಗೂ ಶ್ರೀ ಗುರುಗಳ ಅನುಗ್ರಹ ಇತ್ತು. ಇದು ತುಳಸಿಯ ಕಟ್ಟಿ, ಬನ್ನಿಯ ಗಿಡ. ಇದು ನಾಗ ಪ್ರತಿಷ್ಠಾಪನಾ ಸ್ಥಳ. ಯಾರಾದರೂ ನಾಗ ಪ್ರತಿಷ್ಠಾಪನೆ ಮಾಡಿಸೋದಿತ್ತಂದ್ರೆ ಅಲ್ಲಿ ರೆಸಿಟ್ ಹರಿಸಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ. ನಾಗ ಪೂಜೆಯನ್ನು ಕೂಡ ಮಾಡ್ತಾರೆ. ಶ್ರೀ ಸುಜೀಂದ್ರ ತೀರ್ಥರ ಬೃಂದಾವನ ಇಲ್ಲಿ ಕಾಣಿಸ್ತಾ ಇರೋದು. ಅಲ್ಲಿ ಶ್ರೀ ಗುರುರಾಯರ ಮಂತ್ರಾಕ್ಷತೆ ತಯಾರಾಗುವ ಸ್ಥಳ. ಅಲ್ಲಿಯೂ ಕೂಡ ನೀವು ಸೇವೆಯನ್ನು ಮಾಡ್ಬೋದು. ಬೆಳಗ್ಗೆ ಬಂದರೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಅದ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ನೋಡೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್. ಇನ್ನು ಬೆಲ್ಲು ಹೊಡಿಲಿಲ್ವೇ?